ಹಲೋ ವೀಕ್ಷಕರೇ, ಹೊಸ ಶಬ್ದಕ್ಕೆ ಸ್ವಾಗತ. ನಾನು ಅರಫಾ ಮಂಚಿ. ದಾವಣಗೆರೆ ಚುನಾವಣೆಯಲ್ಲಿ ಕೆಲವು ಮುಸ್ಲಿಮರು ಬಹಿಷ್ಕಾರ ಹಾಕ್ತಾರಂತೆ, ಕಾಂಗ್ರೆಸ್ ಅನ್ನು ಸೋಲಿಸಿ ತಕ್ಕ ಪಾಠ ಕಲಿಸ್ತಾರಂತೆ. ಹೀಗೆಲ್ಲ ಹೇಳುವ ಮುಸ್ಲಿಮರಿಗೆ ಕಾಂಗ್ರೆಸ್ಸಿನಿಂದ ಬಂಡಾಯ ಅಭ್ಯರ್ಥಿಯಾಗಿದ್ದ ಸಾದಿಕ್ ಪೈಲ್ವಾನ್ ಏನು ಹೇಳ್ತಾರೆ, ಏನು ಹೇಳ್ಬೋದು? ಚುನಾವಣಾ ಪ್ರಚಾರಕ್ಕೂ ಕೂಡ ಕಾಂಗ್ರೆಸ್ನವರು ಬರಬಾರ್ದು ಅಂತೇಳಿ ರೋಷ ತಪ್ತ ಆಕ್ರೋಶಯುಕ್ತ ಮುಸ್ಲಿಮರು ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ಗೆಲ್ಲೂ ಪರವಾಗಿಲ್ಲ, ಸೋಲ್ಸೋ ಪ್ರಯತ್ನ ಅಂತೂ ನಾವು ಖಂಡಿತವಾಗಿ ಮಾಡ್ತೀವಿ. ಸಾಮಾಜಿಕ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಆಕ್ರೋಶ ಭರಿತ ವಿಡಿಯೋಗಳು ಬರ್ತಾ ಇವೆ. ಕಾಂಗ್ರೆಸ್ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ನಿಜ, ಸಮುದಾಯದ ಹೆಸರು ಹೇಳ್ಕೊಂಡು ಬಂಡಾಯ ಅಭ್ಯರ್ಥಿಯಾಗಿ ಅವರು ನಿಂತದ್ದೂ ಹೌದು. ಸಮುದಾಯದ ಹಿತ ಕಾಪಾಡುವುದಕ್ಕೋಸ್ಕರ ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದು ಅವರೇ. ನಾನು ಯಾವ ಕಾರಣಕ್ಕೆ ಹಿಂದೆ ಸರಿಯೋದಿಲ್ಲ. ಕಾಂಗ್ರೆಸ್ನ ಉನ್ನತ ನಾಯಕರು ಮಾತಾಡಿದಾಗ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಾತಾಡಿದಾಗ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಅವರು. ಎಷ್ಟು ಬಾಯಿಗಳು, ಎಷ್ಟು ಮಾತುಗಳು, ಯಾವ ಸಮುದಾಯದ ಹಿತವನ್ನು ಇವರು ಕಾಪಾಡಲಿಕ್ಕೆ ಹೊರಟದ್ದು. ಈಗ ಯಾಕೆ ಚುನಾವಣೆಯಿಂದ ಹಿಂದೆ ಸರಿದದ್ದು? ಈಗ ಮುಸ್ಲಿಮರು ಸಮುದಾಯ ಅಂತ ಹೇಳಿಕೊಳ್ಳುವವರು ಕಾಂಗ್ರೆಸ್ ಅನ್ನು ಸೋಲಿಸ್ತೇವೆ ಎಂದು ಹೇಳ್ತಿರುವುದು ಯಾಕೆ? ಕೆಲವು ಮುಸ್ಲಿಮರು ನಿರ್ಧರಿಸಿದ್ರೆ ಸಾಧಿಕರ ಹಿಂಬಾಲಕರು ಮಾತ್ರ ಈ ಒಂದು ಸಮುದಾಯ, ಮುಸ್ಲಿಂ ಸಮುದಾಯ ಅಂದ್ರೂ ಒಪ್ಪಕ್ಕಾಗಲ್ಲ. ಸಾಮಾಜಿಕ ಮಾಧ್ಯಮದಲ್ಲಿ ಬಂದ ಸುದ್ದಿಗಳನ್ನ ನಾವು ವಿಶ್ಲೇಷಿಸುವುದಾದರೆ, ಸಾಧಿಕರು ಕಾಂಗ್ರೆಸ್ನ ಉನ್ನತ ನಾಯಕರೊಂದಿಗೆ ಡೀಲ್ ಮಾಡಿಕೊಂಡು ಚುನಾವಣಾ ಕಣದಿಂದ ಬಂಡಾಯ ಅಭ್ಯರ್ಥಿ ಆಗಿದ್ದಲ್ಲಿಂದ ಹಿಂದೆ ಸರಿದಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ ಜೊತೆ ಹೋಗ್ತಾರೆ. ನಮ್ಮಲ್ಲಿಗೆ ಕಾಲಿಡ್ಬಾರ್ದು ಅಂತ ಹೇಳಿದಾರಲ್ಲ, ಅಲ್ಲಿಗೆ ಈ ಸಾಧಿಕರು ಹೋಗ್ಬೋದಾ? ಒಂದು ವೇಳೆ ಪ್ರಚಾರಕ್ಕೆ ಹೋದ್ರೆ ಇವ್ರೇನ್ ಮಾಡ್ತಾರಪ್ಪ, ಭಾರತದ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬನಿಗೂ ಚುನಾವಣೆಗೆ ನಿಲ್ಬಹುದು, ಪ್ರತಿಯೊಬ್ಬನಿಗೂ ಮತವನ್ನು ಯಾಚಿಸಬಹುದು, ಮತ ಕೇಳುವುದಕ್ಕೆ ಹೋಗ್ಬೋದು. ಇಲ್ಲ, ನಾವು ಬರ್ಲಿಕ್ಕೆ ಬಿಡುವುದಿಲ್ಲ ಎಂದು ಹೇಳುವ ಅಧಿಕಾರ ಇವರಿಗೆ ಯಾರು ಕೊಟ್ಟದ್ದು? ಇವರಿಗೆ ಯಾರು ಕೊಟ್ಟದ್ದು? ಯಾರಿಗೂ ಆ ಹಕ್ಕುಗಳಿಲ್ಲ. ಚುನಾವಣಾ ಬಹಿಷ್ಕಾರ ಹಾಕುವುದೇ ತಪ್ಪು. ಚುನಾವಣಾ ಆಯೋಗ SIR ತಂದು ಓಟುಗಳೇ ಇಲ್ಲದಂತೆ ಮಾಡೋ ಸಂದರ್ಭದಲ್ಲಿ ಇವರು ಬಹಿಷ್ಕಾರ ಹಾಕ್ತಾ ಇರತ್ತೆ. ಅದು ಕೂಡ ಸಾಧಿಕರಿಗೆ ಟಿಕೆಟ್ ತಪ್ಪಿದೆ, ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ. ಕಾಂಗ್ರೆಸ್ ಈಗಲ್ಲ ಮುಸ್ಲಿಮರಿಗೆ ಮೋಸ ಮಾಡೋದು, 70 ವರ್ಷಗಳಿಂದಲೂ ಮಾಡ್ತಾ ಬಂದಿದೆ. ಬಾಬರಿ ಮಸೀದಿ ಕೂಡ ನಾಶ ಮಾಡಿದ್ದು ಇವರೇ ಅಂತ ಈಗ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬ ಸಾಧಿಕಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇವರಿಗೆ ಬಾಬರಿ ಮಸೀದಿ ಕೂಡ ನೆನಪಾಗ್ತಾರೆ. ಇದು ಅನರ್ಥಕಾರಿ ಸಿದ್ಧಾಂತ. ಸಮುದಾಯವನ್ನು ಇತರರಿಗೆ ಅವಮಾನಿಸಲು ಅವಕಾಶ ಕೊಟ್ಟಂತಹ ಮಾತುಗಳು. ಇದು ಆಡಬಾರದಾಗಿತ್ತು. ಮಾತುಗಳು ಮಿತಿ ಮೀರಬಾರ್ದು. ಕಾಂಗ್ರೆಸ್ ಅನ್ಯಾಯ ಮಾಡದಿರಲಿ, ಸಂವಿಧಾನ ಕೊಟ್ಟ ಹಕ್ಕುಗಳನ್ನ ಕಿತ್ತುಕೊಳ್ಳುವುದಾಗಲಿ, ಅದನ್ನ ಹನನ ಮಾಡುವುದಾಗಲಿ ಯಾರಿಗೂ ಅಧಿಕಾರ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಪಾರ್ಟಿಗಳಿಗೂ ಇಲ್ಲಿ ಸ್ಪರ್ಧಿಸುವ ಹಕ್ಕಿದೆ. ಸಾಧಿಕರು ಕಾಂಗ್ರೆಸ್ಸಿನಿಂದ ಓಟಿಗೆ ನಿಂತ್ರೆ ಅವರು ಸಮುದಾಯದ ಪ್ರತಿನಿಧಿ ಆಗಲ್ಲ, ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ. ಅವರು ಕಾಂಗ್ರೆಸ್ನ ಹಿತ ರಕ್ಷಿಸಬಹುದು, ಮುಸ್ಲಿಂ ಸಮುದಾಯದ ಹಿತ ರಕ್ಷಿಸಕ್ಕೆ ಆಗಲ್ಲ. ದಾವಣಗೆರೆಯಲ್ಲಿ ಕೆಲವರು ಹೇಳಿದ್ರು ಅಂತ ಹೇಳಿ ಮುಸ್ಲಿಂ ನಾಯಕ ಅಂತ ಹೇಳ್ಕೊಂಡಂತ ಸಚಿವ ಜಮೀರ್ ಸಾಹೇಬ್ರಿಗೆ ಸಚಿವನಾಗಿ ಕೂಡ್ಲಿಕ್ಕೆ ಸಾಧ್ಯ ಆಗಿದೆ, ಸಾದಿಕಿಗೆ ಟಿಕೆಟ್ ತೆಗೆಸಿಕೊಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಯಾಕೆಂದ್ರೆ ಅವ್ರ ಪಾರ್ಟಿ ಅದಕ್ಕೆ ಅನುಮತಿಸ್ತಾ ಇಲ್ಲ. ಅವ್ರು ಕೇರಳಕ್ಕೆ ಹೋದ್ರು ಈ ಗಲಾಟೆ ಬೇಡ ಅಂತೇಳಿ. ಯಾವನೇ ಮುಸ್ಲಿಂ ವ್ಯಕ್ತಿ ಕೂಡ ಸಮುದಾಯದ ಹಿತವನ್ನು ಕಾಪಾಡುವುದು ಅಂತ ಹೇಳೋದು ಒಂದು MLA ಆಗ್ಬೇಕು ಅಥವಾ ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿದೆ. ಅದಕ್ಕೂ ಸಮುದಾಯಕ್ಕೂ ಸಂಬಂಧ ಇಲ್ಲ. SDPI ಇಂದ ದಾವಣಗೆರೆಯಲ್ಲಿ ಚುನಾವಣೆಗೆ ಮುಸ್ಲಿಂ ಅಭ್ಯರ್ಥಿ ನಿಂತಿದ್ದು, ಪಕ್ಷೇತರಾಗಿಯೂ ಮುಸ್ಲಿಂ ಅಭ್ಯರ್ಥಿ ಇದ್ದಾರೆ. ಮಾಜಿ ಸಚಿವ CM ಇಬ್ರಾಹಿಂ ಈ ಪಕ್ಷೇತರ ಅಭ್ಯರ್ಥಿಯ ಚುನಾವಣಾ ಪ್ರಚಾರಕ್ಕೂ ಬರ್ತಾರೆ ಅನ್ನುವ ಮಾತಿದೆ. ಒಬ್ಬ ಮುಸ್ಲಿಂ ಅಭ್ಯರ್ಥಿ ಮತ್ತು ಅವರು ಯಾವ ಪಾರ್ಟಿಯಿಂದ ನಿಂತಿದ್ದಾರೆ ಅದನ್ನು ಪ್ರತಿನಿಧಿಸುತ್ತಾರೆ, ಆ ಪಾರ್ಟಿಯ ಅಭ್ಯರ್ಥಿಯಾಗಿದ್ದಾರೆ. ಸಮುದಾಯದ ಅಭ್ಯರ್ಥಿ ಅಂತ ಹೇಳ್ಕೊಳ್ಳಕ್ಕಾಗಲ್ಲ. ಅವರು ಹೇಳ್ಬೋದು, ಆದ್ರೆ ಅವರು ಸಮುದಾಯವನ್ನು ಪ್ರತಿನಿಧಿಸಿ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ, ಚುನಾವಣೆಗೆ ನಿಂತಿಲ್ಲ.
ಯಾವ ಕಾರಣಕ್ಕೂ ನಾನು ಚುನಾವಣೆಯಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅಂತ ಮುಸ್ಲಿಂ ವ್ಯಕ್ತಿಯಾಗಿ ಸಾಧಿಸಿ ಹೇಳಿದ್ದು ಈಗ ಏನಾಯ್ತು? ಬಂಡಾಯ ಅಭ್ಯರ್ಥಿ ಆಗುವ ಏನೋ ಕಂಟಕ ಕಾಂಗ್ರೆಸ್ಗೆ ಇತ್ತು, ಅದು ಹರಣ ಆಗಿದೆ, ಹೋಗಿದೆ. ಬಿಜೆಪಿ ಅಂತೂ ಗೆಲ್ಲುವ ಹುಮ್ಮಸ್ಸಿನಲ್ಲಿತ್ತು, ಅದು ಸ್ವಲ್ಪ ಕಷ್ಟ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಅದರ ಮೌಲ್ಯಗಳನ್ನು, ಸಂವಿಧಾನದ ಮೌಲ್ಯಗಳನ್ನು ಉಳಿಸಬೇಕಾದ್ದು ಪ್ರತಿಯೊಬ್ಬನ ಕರ್ತವ್ಯ. ಎಲ್ಲರೂ ವೋಟ್ ಮಾಡಬೇಕು. ಇದು ದಾವಣಗೆರೆಯಲ್ಲಿ ಮಾತ್ರ ಅಲ್ಲ, ದೇಶದ ಎಲ್ಲೆಡೆ ಕೂಡ ಎಲ್ಲರ ನಿರ್ಧಾರ ಆಗಬೇಕು. ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರ್ಫ ಮುಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್.